ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ನಡೆದ ಒಂದು ಭೀಕರ ಸ್ಫೋಟ ವಿಶ್ವದ ಮಾಧ್ಯಮಗಳ ಗಮನ ಸೆಳೆದಿದೆ. ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಸೈನಿಕರನ್ನ ಸಾಗಿಸುತ್ತಿದ್ದಂತಹ ರೈಲಿನ ಮೇಲೆ ದಾಳಿ ನಡೆದಿದೆ. ಅನೇಕ ಜನರು ಸಾವನ್ನಪ್ಪಿದ್ದಾರೆ. ಈ ದಾಳಿಯ ಹಿಂದೆ ಬಲೂಚ್ ಲಿಬರೇಷನ್ ಆರ್ಮಿ ಅಂದ್ರೆ BLA ಎಂಬ ಸಂಘಟನೆ ಇರೋದಾಗಿ ಹೇಳ್ಕೊಂಡಿದೆ. ಆದ್ರೆ ಇದು ಕೇವಲ ಒಂದು ಸ್ಫೋಟಕ ಸುದ್ದಿ ಅಲ್ಲ. ಈ ಘಟನೆಯ ಹಿಂದೆ ಅಡಗಿರೋದು ಜಾಗತಿಕ ರಾಜಕೀಯ, ಖನಿಜ ಸಂಪತ್ತು, ಅಮೆರಿಕ ಚೀನಾದ ಸ್ಪರ್ಧೆ ಮತ್ತು ಪಾಕಿಸ್ತಾನದ ಒಳಗಿನ ದೊಡ್ಡ ಸಂಘರ್ಷ. ಹಾಗಾದ್ರೆ ಬಲೂಚಿಸ್ತಾನದಲ್ಲಿ ನಿಜವಾಗ್ಲೂ ಆಗ್ತಿರೋದೇನು? ಈ ಪ್ರದೇಶದ ಮೇಲೆ ಜಗತ್ತಿನ ಗಮನ ಯಾಕಿದೆ? ಬನ್ನಿ ಸಂಪೂರ್ಣವಾಗಿ ತಿಳಿಯೋಣ. ಬಲೂಚಿಸ್ತಾನ ಪಾಕಿಸ್ತಾನದ ಅತಿ ದೊಡ್ಡ ಪ್ರಾಂತ್ಯ, ಆದರೆ ಜನಸಂಖ್ಯೆ ತುಂಬ ಕಡಿಮೆ. ಈ ಪ್ರದೇಶದಲ್ಲಿ ತಾಮ್ರ, ಚಿನ್ನ, ಗ್ಯಾಸು ಮತ್ತು ಅಪರೂಪದ ಖನಿಜ ಸಂಪತ್ತುಗಳು ಅಪಾರವಾಗಿದೆ. ಇದಕ್ಕಾಗಿಯೇ ಹಲವು ದೇಶಗಳು ಈ ಪ್ರದೇಶದ ಮೇಲೆ ಆಸಕ್ತಿಯನ್ನು ತೋರಿಸ್ತಾನೆ ಇದೆ. ಚೀನಾ ಇಲ್ಲಿ ಸಿಪೆಕ್ ಎಂಬ ದೊಡ್ಡ ಯೋಜನೆಯನ್ನು ನಡೆಸ್ತಾ ಇದೆ. ಇದರ ಮೂಲಕ ಚೀನಾ ತನ್ನ ವ್ಯಾಪಾರಿ ಮಾರ್ಗವನ್ನು ಬಲಪಡಿಸಲು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅಮೇರಿಕ ಮತ್ತು ಪಾಶ್ಚಾತ್ಯ ರಾಷ್ಟ್ರಗಳಿಗೂ ಈ ಪ್ರದೇಶದ ಖನಿಜ ಸಂಪತ್ತು ಮಹತ್ವದ್ದಾಗಿದೆ ಅನ್ನೋದರ ಅರಿವಿದೆ. ಆದರೆ ಇನ್ನೊಂದು ಕಡೆ ಸ್ಥಳೀಯ ಬಲೂಚ್ ಜನರು ಹೇಳೋದೇ ಬೇರೆ. ನಮ್ಮ ಸಂಪತ್ತನ್ನು ಸರ್ಕಾರ ಮತ್ತು ವಿದೇಶಿ ಕಂಪ್ನಿಗಳು ತೆಗೆದುಕೊಂಡು ಹೋಗ್ತಾ ಇದೆ, ಆದರೆ ನಮಗೆ ಅಭಿವೃದ್ಧಿಗೆ ಏನೂ ಸಿಗ್ತಾ ಇಲ್ಲ ಅಂತ ಅವರ ಆರೋಪ. BLA ಅಂದರೆ ಬಲೂಚ್ ಲಿಬರೇಷನ್ ಆರ್ಮಿ. ಇದು ಒಂದು ಪ್ರತ್ಯೇಕವಾದಿ ಸಂಘಟನೆ. ಇವರ ಗುರಿ ಏನಂದರೆ ಬಲೂಚಿಸ್ತಾನವನ್ನು ಪಾಕಿಸ್ತಾನದಿಂದ ಪ್ರತ್ಯೇಕ ಮಾಡಬೇಕು, ಸ್ವತಂತ್ರ ರಾಷ್ಟ್ರವನ್ನು ಮಾಡಬೇಕು. ಇವರು ಪಾಕಿಸ್ತಾನ ಸೇನೆಯ ರೈಲು ಮಾರ್ಗಗಳು, ವಿದೇಶಿ ಕಂಪನಿಗಳು ಮತ್ತು ಸರ್ಕಾರಿ ಕಟ್ಟಡಗಳ ಮೇಲೆ ದಾಳಿನ ನಡೆಸ್ತಾನೇ ಇದೆ. ಇತ್ತೀಚಿನ ರೈಲು ಸ್ಫೋಟ ಅದು ಒಂದು ಸರಣಿಯ ಭಾಗ ಅಂತ ಹೇಳಲಾಗ್ತಿದೆ. ಈ ಸಂಘಟನೆ ಹೇಳೋದೇನೆಂದರೆ ಬಲೂಚಿಸ್ತಾನದ ಸಂಪತ್ತಿನ ಲಾಭ ಸ್ಥಳೀಯ ಜನರಿಗೆ ಸಿಗಬೇಕು. ಆದರೆ ಪಾಕಿಸ್ತಾನ ಸರ್ಕಾರ ಇವರನ್ನು ಉಗ್ರ ಸಂಘಟನೆ ಅಂತ ಘೋಷಣೆಯನ್ನು ಮಾಡಿದೆ. ಸ್ನೇಹಿತರೆ, ಇದೇ ರೀತಿ ಸಮಸ್ಯೆಗಳು ಮುಂದುವರಿತಾ ಹೋದರೆ ಬಲೂಚಿಸ್ತಾನದ ಜನರಿಗೆ ರಾಜಕೀಯ ಪ್ರಾಬಲ್ಯ ಮತ್ತು ಸಂಪತ್ತಿನ ಒಂದು ಹಂಚಿಕೆ ಸರಿಯಾಗಿ ಮಾಡದೇ ಇದ್ದರೆ ಇದೇ ರೀತಿಯ ಹಲವಾರು ಸ್ಫೋಟಗಳನ್ನು ಬಲೂಚಿಸ್ತಾನದಲ್ಲಿ ಮುಂದೆ ನೋಡ್ತಾನೆ ಇರ್ಬೋದು. ಅಭದ್ರತೆಯನ್ನು ಹಾಗೆ ಕಾಣ್ತಾನೆ ಇರ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕನ್ನು ಮಾಡಿ, ಶೇರನ್ನು ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ. ಈ ರೀತಿಯ ವಿಡಿಯೋಗಳಿಗೆ ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.